ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಕೆ ವಿ ನೇತ್ರಾವತಿ. ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಶೋಷಿತ ಸಮುದಾಯಗಳ ಮಂಥನ ಸಮಾವೇಶ ನಡೀತಾ ಇರುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಸಮಾವೇಶ ಇದು. ಯಾಕೆ ಅಂತಂದರೆ ದಲಿತರ ಮೇಲೆ, ಆದಿವಾಸಿಗಳ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ನಿರಂತರವಾದಂತಹ ಶೋಷಣೆಗಳು ನಿರಾತಂಕವಾಗಿ ನಡೀತಾ ಇದ್ದಾವೆ. ಅದರಲ್ಲೂ ಕೂಡ ದಲಿತರ ಮೇಲೆ ಪ್ರತಿ ಕ್ಷಣ 2 ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. 2 ದಿವಸಕ್ಕೆ ಒಮ್ಮೆ ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಗ್ತಾ ಇರುವಂತಹ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. 2021ರ ಅಂಕಿಅಂಶಗಳ ಪ್ರಕಾರ 50,900 ಪ್ರಕರಣಗಳು, ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದಾವೆ. ಆದರೆ ಚರ್ಚೆ ಆಗ್ತಾ ಇರೋದು ಕೆಲವು ಚರ್ಚೆ ಆಗ್ತಾ ಇರುವಂತಹದನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಸರ್ಕಾರ, ನಾಗರಿಕ ಸಮಾಜವಾಗಿ, ದಲಿತ ಸಮುದಾಯವಾಗಿ ನಿರಂತರವಾಗಿರುವಂತಹ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ಯಾಕೆ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ದಲಿತರ ಮೇಲೆ ನಡೆಯುವಂತಹ ಶೋಷಣೆಗಳು, ಅಸ್ಪೃಶ್ಯತೆ ಅನ್ನುವಂಥ ಕಾರಣಕ್ಕೆ, ಕೆಳಜಾತಿಗಳು ಅನ್ನುವಂಥ ಕಾರಣಕ್ಕೆ ನಡೀತಾ ಇದೆ. ಕೆಲವರು ಮಾತಾಡ್ತಾರೆ, ದಲಿತರ ಮೇಲೆ ಶೋಷಣೆಗಳಾಗ್ತಾ ಇಲ್ಲ, ಜಾತಿ ಅನ್ನುವಂಥದ್ದು ಪುರಾತನ ಕಾಲದ್ದು, ಇವಾಗ ಜಾತಿ ಆಚರಣೆಗಳೇ ಇಲ್ಲ ಅಂತ. ಆದರೆ ಜಾತಿ ಆಚರಣೆಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಅವುಗಳ ಸ್ವರೂಪಗಳಲ್ಲಿ ಬದಲಾವಣೆಗಳು ಆಗ್ತಾ ಇರುವಂತಹದನ್ನು ನಾವು ಗಮನಿಸಬೇಕಾಗತ್ತೆ. ನೇರವಾಗಿಯೇ ದೌರ್ಜನ್ಯಗಳಾಗ್ತಾ ಇದೆ, ನೇರವಾಗಿ ಕೊಲೆಗಳಾಗ್ತಾ ಇದೆ. ಸಣ್ಣ ಪುಟ್ಟ ಅಂದರೆ ಅದು ವಿಷಯನೇ ಅಲ್ಲ ಅಂತಹ ವಿಚಾರಗಳ ಹಿನ್ನೆಲೆಯಲ್ಲೂ ಕೂಡ ದೌರ್ಜನ್ಯಗಳಾಗ್ತಾ ಇದೆ. ಮೀಸೆ ಬಿಟ್ಟ ಅನ್ನುವಂಥ ಕಾರಣಕ್ಕೆ, ಕಾಲ ಮೇಲೆ ಕಾಲು ಹಾಕ್ಕೊಂಡ ಅನ್ನುವಂತಹ ಕಾರಣಕ್ಕೆ, ಜೋರಾಗಿ ಮಾತಾಡದೆ ಅನ್ನುವಂತಹ ಕಾರಣಕ್ಕೆ, ಕ್ರಾಪ್ ಬಿಟ್ಟ ಅನ್ನುವಂತಹ ಕಾರಣಕ್ಕೆ ನಿರಂತರವಾಗಿರುವಂತಹ ಶೋಷಣೆಗಳನ್ನು ದಲಿತ ಸಮುದಾಯಗಳು ಅನುಭವಿಸ್ತಾ ಇದ್ದಾವೆ. ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ, ಅವರಿಗೆ ಉದ್ಯೋಗ ಸರಿಯಾಗಿ ಸಿಗ್ತಾ ಇಲ್ಲ, ಕೂಲಿ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗೆ ಸರಮಾಲೆಗಳನ್ನು ದಲಿತ ಸಮುದಾಯಗಳು ನಿರಂತರವಾಗಿ ಅನುಭವಿಸ್ತಾ ಇದ್ದಾವೆ. ಇದೆಲ್ಲಕ್ಕೂ ಕೂಡ ಪರಿಹಾರವಾಗಿ ನಾವು ಹೋರಾಟವನ್ನು ರೂಪುಗೊಳಿಸಿಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಮಂಥನ ಸಮಾವೇಶವನ್ನು ಕರ್ನಾಟಕ ಜನಶಕ್ತಿ ಸಂಘಟನೆ ಆಯೋಜಿಸಿದೆ. ಇಲ್ಲಿ ಸರ್ಕಾರಕ್ಕೆ ನಾವು ಹಕ್ಕೊತ್ತಾಯಗಳನ್ನು ಮಂಡಿಸ್ತಾ ಇದ್ವಿ. ಜೊತೆಗೆ ನಾಗರಿಕ ಸಮಾಜ ಏನು ಮಾಡಬೇಕು, ದಲಿತ ಸಮುದಾಯವಾಗಿ ನಾವು ನಮ್ಮನ್ನು ರೂಪುಗೊಳಿಸಲಿಕ್ಕೆ, ಶೋಷಣೆಯಿಂದ ಹೊರಬರಲಿಕ್ಕೆ ನಾವೆಲ್ಲ ಏನು ಮಾಡಬೇಕು ಅನ್ನುವಂಥದ್ದನ್ನು ಇಷ್ಟೂ ಜನರು ಸೇರಿಕೊಂಡು ಚರ್ಚೆ ಮಾಡ್ತಾ ಇರುವಂಥ ಮುಖ್ಯವಾದಂತಹ ಕಾರ್ಯಕ್ರಮ ಇದಾಗಿದೆ. ನಾವು ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಸರ್ಕಾರ ಕೆಲಸ ಮಾಡುತ್ತೆ ಅನ್ನುವಂತಹ ನಿಟ್ಟಿನಿಂದ ಕೋಮುವಾದಿ ಅಲ್ಲದ ಸರ್ಕಾರವನ್ನು ಜಾರಿಗೆ ತಂದರೂ ಕೂಡ ಈ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂತಹ ಅನೇಕ ಪ್ರಶ್ನೆಗಳು ನಾವು ಸರ್ಕಾರಕ್ಕೆ ಕೇಳಬೇಕಾಗಿದೆ. ಅಧಿಕಾರ ರಾಜಕಾರಣದ ಹಿನ್ನೆಲೆಗೆ ಬಿದ್ದಂಥವರು, ಅಧಿಕಾರದ ಹಿನ್ನೆಲೆಗೆ ಹತ್ತಿ ಹೋಗ್ತಾ ಇರುವಂಥವರು ದಲಿತರನ್ನು, ಮಹಿಳೆಯರನ್ನು, ಮುಸ್ಲಿಮರನ್ನು, ಅಲ್ಪಸಂಖ್ಯಾತರನ್ನು ತುಂಬ ತುಚ್ಛ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಗಮನ ಕೊಡ್ತಾ ಇಲ್ಲ. ಅವರಿಗೆ ಭೂಮಿಯ ಹಕ್ಕು ಇಲ್ಲ, ಬಂಡವಾಳ ಇಲ್ಲ. ಈ ರೀತಿಯಲ್ಲಿ ಅನೇಕ ಶೋಷಣೆಗೆ ದಲಿತ ಸಮುದಾಯ ಒಳಗಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ಬಲವಾಗಿ ಹಕ್ಕೊತ್ತಾಯಗಳನ್ನು ಸರ್ಕಾರಕ್ಕೆ ಮಂಡಿಸಬೇಕು. ಬರೀ ಹಕ್ಕೊತ್ತಾಯ ಅಲ್ಲ, ಈ ಹಕ್ಕುಗಳು ಜಾರಿಗೆ ಆಗೋವರೆಗೂ ಕೂಡ ಹೋರಾಟವನ್ನು ನಿಲ್ಲಿಸದೆ ದಿಟ್ಟ ಧ್ವನಿಯಿಂದ ನಾವು ಮುನ್ನಡಿಬೇಕು ಅಂತ ನನಗನ್ಸುತ್ತೆ. ಮೇಡಮ್, ಇಷ್ಟೊಂದು ಸಮಸ್ಯೆಗಳಿರ್ತಕ್ಕಂಥ ಒಂದು ದಲಿತ ಸಮುದಾಯ ರಾಜಕೀಯವಾಗಿ ಏಕೆ ಒಂದಾಗ್ತದೆ? ರಾಜಕೀಯವಾಗಿ ಯಾಕೆ ಒಂದಾಗ್ತಾ ಇಲ್ಲ ಅಂತ ಅಂದರೆ, ಯಾಕೆ ಅಂತಂದರೆ ದಲಿತ ಅನ್ನೋ ತಕ್ಷಣ ಒಂದು ಸಮುದಾಯ ಅಲ್ವಲ್ಲ. ದಲಿತ ಅಂದ ತಕ್ಷಣ ಅದರಲ್ಲಿ 101 ಜಾತಿಗಳು ಅಂದರೆ ನಮಗೆ ಸಿಕ್ಕಿರೋವಂಥದ್ದು. ಅಂದರೆ ಸರ್ಕಾರ ಆ ಲಿಸ್ಟಿಗೆ ಸೇರಿಸದೇ ಇರುವಂತಹ ಅನೇಕ ಜಾತಿಗಳು ಕೂಡ ಇಲ್ಲಿ ಇದ್ದಾವೆ. ದಲಿತ ಅಂತ ಅನ್ನೋವಾಗ ನಾವು ST ಸಮುದಾಯವನ್ನು ಕೂಡ ಒಳಗೊಳಿಸ್ಕೊಂಡು ಅಲ್ಲಿ 100 ಜಾತಿಗಳು ಬರ್ತವೆ. ಇಲ್ಲಿ ಜಾತಿಗಳ ನಡುವೆನೇ ತಾರತಮ್ಯಗಳು ಇದ್ದಾವೆ, ಅಸ್ಪೃಶ್ಯತೆ ಆಚರಣೆಗಳು ಇದ್ದಾವೆ. ನಾನು ಒಂದು ಎಕ್ಸಾಂಪಲನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ಊರಲ್ಲೇನೆ ST ಸಮುದಾಯ, SC ಸಮುದಾಯಗಳ ಮೇಲೆ ದೌರ್ಜನ್ಯ ಮಾಡ್ತೀವಿ. ಯಾವ ಕಾರಣಕ್ಕಂದರೆ ನೀರು ಹಿಡಿತಾ ಇರುವಾಗ ಬಿಂದಿಗೆ ಮುಟ್ಟಿದ್ರು ಅನ್ನುವಂತಹ ಕಾರಣಕ್ಕೆ. ನಾವು ದಲಿತ ಅಂತ ಹೇಳುವಾಗ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಬೇಕು ಅಂತಂದರೆ SC ST
ಅಲ್ಲಿ ಇದನ್ನು ಅಟ್ರಾಸಿಟಿ ಅಂತ ದಾಖಲು ಮಾಡೋಕ್ಕಾಗಲ್ಲ. ಆದರೆ ಆ ಶೋಷಣೆ ನಡೆದಿರೋದು ಅಟ್ರಾಸಿಟಿ ಹಿನ್ನೆಲೆಯಲ್ಲೇ ಎಸ್ ಟಿಗಳವರು ಕೆಳಜಾತಿ ಅನ್ನುವಂಥ ಕಾರಣಕ್ಕೇ ಎಸ್ ಸಿಗಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಇದನ್ನು ನೀವು ಬುಕ್ ಮಾಡೋಕ್ಕೆ ಆಗಲ್ಲ, ಕೇಸ್ ಬುಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದೊಂದು ಕಾಮನ್ ಕೇಸ್ ಆಗಿ ಬುಕ್ ಮಾಡಬೇಕೇ ಆಗುತ್ತೆ ಹೊರತು ಕಾನೂನು ಪ್ರಕಾರವಾಗಿ ಎಸ್ ಟಿ ಆ್ಯಕ್ಟ್ ಅಡಿನಲ್ಲಿ ಬುಕ್ ಮಾಡೋಕ್ಕಾಗಲ್ಲ. ಅನೇಕ ಸವಾಲುಗಳು ಇದ್ದಾವೆ. ಅಂದರೆ ಇಂಥ ಸವಾಲುಗಳಂದರೆ ಒಂದು ಜಾತಿ ತಲೆ ಮೇಲೆ ಇನ್ನೊಂದು ಜಾತಿಯ ಕಾಲು, ಆ ಜಾತಿಯ ಮೇಲೆ ಇನ್ನೊಂದು ಜಾತಿಗೆ ನಮ್ಮ ಇಡೀ ಸಮಾಜದ ಸ್ಟ್ರಕ್ಚರ್ ಏನಿದೆಯಲ್ಲ, ಈ ಸ್ಟ್ರಕ್ಚರೇನೇ ಜಾತಿಗಳ ನಡುವೆ ದೊಡ್ಡ ಬಿರುಕನ್ನು ಸೃಷ್ಟಿ ಮಾಡಿದೆ. ಈ ಬಿರುಕನ್ನು ಹೋಗಲಾಡಿಸಿ ಎಲ್ಲ ಸಮುದಾಯಗಳು ಕೂಡ ಒಟ್ಟು ಆಗೋದು ಅಷ್ಟೊಂದು ಸುಲಭ ಅಲ್ಲ. ಭಾರತದಂತಹ ದೇಶದಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಮಾಡಬೇಕು, ಅರಿವಿನ ಕಾರ್ಯಕ್ರಮಗಳನ್ನು ಮಾಡಬೇಕು. ಇನ್ನು ಹೊಸದಾದಂತಹ ಸ್ಟ್ರಾಟಜಿಗಳನ್ನು ನಾವು ಬಳಸಿ ಅಂದರೆ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಸಾಧ್ಯತೆಗಳಿದೆ. ಆದರೂ ತುಂಬ ಸಮಯವನ್ನು ಇದು ಬಯಸುತ್ತೆ. ಅಂತಹ ಸಮಯವನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟು ಆಗಿಯೇ ದುಡಿಬೇಕಾಗತ್ತೆ. ಬಹುಶಃ ಕಾನೂನಿನ ಒಂದು ಅರಿವು ಮತ್ತು ಸಮಾಜದಲ್ಲಿ ಜೀವನದ ಬಗ್ಗೆ ಅರಿವು ಇಲ್ಲದೆ ಇರ್ತಕ್ಕಂಥದ್ದೇ ಈ ಒಂದು ಸಮಾಜದ ಒಡುಕನ್ನು, ಜಾತಿಗಳ ನಡುವೆ ಒಡುಕು ಕಂದಕವಾಗಿ ಏರ್ಪಟ್ಟಿದೆ. ಖಂಡಿತ ಕಂದಕವಾಗಿ, ಅಂದರೆ ಅರಿವಿನ ಕೊರತೆ ಇದೆ ಅನ್ನುವಂತಹ ಕಾರಣಕ್ಕೆ ನಾವು ಏನು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಹೋರಾಟಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅವರ ಸಂಖ್ಯೆ ತುಂಬ ಕಡಿಮೆ ಇದೆ, ಆಯಿತಾ. ಆ ಕಡಿಮೆ ಇರುವಂಥವರು ಎಷ್ಟು ಜನರನ್ನು ರೀಚ್ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಜನರನ್ನು ನಾವು ರೀಚ್ ಮಾಡ್ಬೋದು. ಜಾತಿಗಳ ನಡುವೆ ಅರಿವು ಆ ಕಂದಕ ಖಂಡಿತ ಇದ್ದೇ ಇರುತ್ತೆ. ಆದರೆ ನಮ್ಮ ಸಂಖ್ಯೆಗಳನ್ನು ಹೆಚ್ಚು ಮಾಡಬೇಕು. ಹೇಗೆ ಹೆಚ್ಚು ಮಾಡಬೇಕು ಅನ್ನೋ ದೊಡ್ಡ ಚಾಲೆಂಜ್ ಇದೆ. ಸರಿ ಮೇಡಮ್, ಈ ದಿನಗಳಲ್ಲಿ ಹೋರಾಟ ಒಂದು ಮಾರಾಟದ ಸರಕಾಗಿ ಪರಿಣಮಿಸಿದೆ. ಅದಕ್ಕೆ ಹೋರಾಟದ ಬಗ್ಗೆ ನಿಮ್ಮ ನಿಲುವೇ? ಆ ಥರ ಹೋರಾಟ ಮಾರಾಟದ ಸರಕಾಗಿ ಯಾರೋ ಇಬ್ಬರನ್ನ ಇಟ್ಟುಕೊಂಡು ಮಾತಾಡೋದನ್ನು ನಾನು ಅಷ್ಟು ಒಪ್ಕೊಳ್ಳೋಕ್ಕೆ ಕಷ್ಟ. ಯಾಕಂದರೆ ಅನೇಕ ಜನರು, ನನ್ನ ಗೆಳತಿಯರು ತುಂಬ ಪ್ರಾಮಾಣಿಕವಾಗಿ ಈ ಸಮಾಜದ ಬದಲಾವಣೆಗಾಗಿ ದುಡಿತಾ ಇದ್ದಾರೆ.